ಕೇಂದ್ರದ ವಿರುದ್ಧ ನಿಲ್ತಾ ಇಲ್ಲ ಕಾಂಗ್ರೆಸ್ನ ಅನುದಾನ ಸಮರ. ತೆರಿಗೆ ತಾರತಮ್ಯದ ಬಗ್ಗೆ ಜನರ ಜೊತೆ ಸಿಎಂ ಅವರು ಮಾತನಾಡಲಿದ್ದಾರೆ ಖುದ್ದಾಗಿ. ನೋಡಿ, ಕೇವಲ ಹೋರಾಟಕ್ಕೆ ಮಾತ್ರ ಸೀಮಿತ ಅಲ್ಲ, ಸದನಕ್ಕಷ್ಟೇ ಅಲ್ಲ, ಅಲ್ಲಿ ಜಂತರ್ ಮಂತರ್ ಅಷ್ಟೇ ಅಲ್ಲ, ಜನರ ಬಳಿ ಹೋಗ್ತಾ ಇದೆ ಸರ್ಕಾರ. ಈಗ ತೆರಿಗೆ ತಾರತಮ್ಯದ ಬಗ್ಗೆ ಜನರ ಜೊತೆ ಖುದ್ದು ಮುಖ್ಯಮಂತ್ರಿಗಳೇ ಮಾತನಾಡ್ತಾರೆ. ಸಾರ್ವಜನಿಕರ ಪ್ರಶ್ನೆಗಳಿಗೆ ಲೈವ್ನಲ್ಲೇ ಉತ್ತರ ಕೊಡ್ತಾರೆ ಸಿದ್ದರಾಮಯ್ಯನವರು. ನನ್ನ ತೆರಿಗೆ ನನ್ನ ಹಕ್ಕು ಅಭಿಯಾನದಡಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಇಂದು ಎಕ್ಸ್ ಖಾತೆಯಲ್ಲಿ ಲೈವ್ ಬರ್ತಾರೆ ಸಿದ್ದರಾಮಯ್ಯ. ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಅಂಕಿ ಅಂಶಗಳೊಂದಿಗೆ ಜನರ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಉತ್ತರಿಸಲಿದ್ದಾರೆ. ಇಂದು ಸಂಜೆ 6:45ಕ್ಕೆ ಎಕ್ಸ್ ಖಾತೆಯಲ್ಲಿ ಸಿಎಂ ಲೈವಲ್ಲಿ ಕಾಣಿಸ್ಕೊಳ್ತಾರೆ. ನಿಮ್ಮ ಏನೇ ಪ್ರಶ್ನೆ ಇದ್ರೂ ಕೇಳಬಹುದು. ಅಂದರೆ ಈ ತೆರಿಗೆ ತಾರತಮ್ಯದ ಬಗ್ಗೆ, ಅನುದಾನದ ಕಡಿತದ ಬಗ್ಗೆ ಕೇಳಬಹುದು. ಬೇರೆ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡೋ ಹಾಗಿಲ್ಲ. ಅಂದರೆ ಅದು ರಾಜಕೀಕರಣ ಆಗಬಾರದು. ನೋಡಿ, ನನ್ನ ತೆರಿಗೆ ನನ್ನ ಹಕ್ಕು, ಮುಖ್ಯಮಂತ್ರಿಗಳ ಜೊತೆ ನೇರವಾಗಿ ಮಾತುಕತೆ. ಯಾಕಂದರೆ ಜನರಿಗೆ ಗೊತ್ತಾಗಲಿ ರೀ. ಈಗ ಬೇರೆ ಬೇರೆ ಚರ್ಚೆಗಳಾಗ್ತಾ ಇದೆ, ರಾಜಕೀಯ ಇದೆ ಇದರಲ್ಲಿ. ಕೇಂದ್ರ ಸರ್ಕಾರದ ಮೇಲೆ ಸಿದ್ದರಾಮಯ್ಯವರು ಮುಗಿ ಬೀಳ್ತಾ ಇದ್ದಾರೆ. ಸುಮ್ಮನೆ ಇಲ್ಲಿ ಒಣ ಪ್ರತಿಷ್ಠೆ, ಅದೇನು ಬೇಡವೇ ಬೇಡ. ಆಯ್ತು, ಜನರ ಬಳಿ ಹೋಗ್ತಾ ಇದ್ದೀನಿ, ಜನರೇ ಪ್ರಶ್ನೆ ಕೇಳಿ, ನೀವೇ ಕೇಳಿ, ನಿಮ್ಗೆ ಏನು ಪ್ರಶ್ನೆ ಕೇಳ್ತಿರೋ ನಾನು ಉತ್ತರ ಕೊಡೋಕೆ ರೆಡಿ ಇದ್ದೇನೆ, ಅಂಕಿಅಂಶಗಳ ಜೊತೆಗೆ. ಆಯಿತು, UPA ಸರ್ಕಾರದಲ್ಲಿ ಎಷ್ಟಾಯಿತು, NDA ಸರ್ಕಾರದಲ್ಲಿ ಏನೇನಾಯಿತು, ಆವಾಗ ಎಷ್ಟು ತೆರಿಗೆ ಬರ್ತಾ ಇತ್ತು ನಮ್ಮ ಪಾಲಿಂದು, GST ಎಷ್ಟು ನಮ್ಮ ಕರ್ನಾಟಕದಿಂದ ಹೋಗ್ತಾ ಇದೆ, ನಾವು ಎಷ್ಟನೇ ಸ್ಥಾನದಲ್ಲಿ, 2ನೇ ಸ್ಥಾನದಲ್ಲಿ ಇದ್ದೀವಿ, ಆದರೆ ಅಭಿವೃದ್ಧಿ ಬಂದಾಗ 10ನೇ ಸ್ಥಾನಕ್ಕೆ ಹೋಗಿದ್ದೀವಿ. ಬಟ್ ಈಗ NDRFನಿಂದ ಎಷ್ಟು ಬರಬೇಕಾಗಿದೆ, ಕಳೆದ ಬಾರಿ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಮೀಸಲಿಟ್ಟಂಥ ಹಣ ಎಷ್ಟು, ಬಿಡುಗಡೆಯಾಗಿದ್ದೆಷ್ಟು, ನೀರಾವರಿಗೆ ಎಷ್ಟು ಕೊಟ್ಟರು, ಘೋಷಣೆ ಅಷ್ಟೇ ಉಳಿತು, ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರು ಜನರಿಗೆ ಮಾಹಿತಿ ಕೊಡ್ತಾರೆ. ಯಾಕಂತಂದರೆ ಸಾರ್ವಜನಿಕರ ಜೊತೆ ಮುಕ್ತವಾಗಿ ಮಾತುಕತೆ ನಡೆಸೋದಿದು. ಯಾಕಂತಂದರೆ ಇಲ್ಲಿ ಯಾವುದೇ ರಾಜಕೀಯ ಪಕ್ಷ ಅಥವಾ ಒಂದು ಪಕ್ಷಕ್ಕೆ ಸೀಮಿತ ಆಗದೆ ಅಥವಾ ಒಂದೇ ಪಕ್ಷದ ಕಾರ್ಯಕರ್ತರಿಗೆ ಅವಕಾಶವನ್ನು ಕೊಡದೆ ಇದನ್ನು ರಾಜಕೀಕರಣಗೊಳಿಸದೆ ರಾಜ್ಯದ ಜನರ ಜೊತೆಗೆ ಮುಕ್ತವಾಗಿ ಒಂದು ರೀತಿ ಸಂವಾದದ ರೀತಿಯಲ್ಲಿ ಚರ್ಚೆ ನಡೆಸಲಿದ್ದಾರೆ.